ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಡೆಮೋ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಾರ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಹಂಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ನಾನು ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಎರಡು ಕೊಟ್ಟಿರ್ತೀನಿ. ಹೋಗಿ ನೀವು ಫಾಲೋ ಮಾಡಿಕೊಂಡು ಜಾಯ್ನ್ ಕೂಡ ಆಗಿ. ಹಂಗೆ ಇನ್ಸ್ಟಾಗ್ರಾಮ್ ಚಾನಲ್ ಮಾತ್ರ ಫಾಲೋ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಯಾಕಂದರೆ ಫಾಲೋವರ್ಸ್ ಭಾಳ ಕಮ್ಮಿ ಇದ್ದಾರೆ. ಇನ್ನೊಂದು ವಿಡಿಯೋ ಇತ್ತು ನಂದದು ಏನೋ ಒಂದು ರೀಸನ್ನಿಂದ ಸಸ್ಪೆಂಡ್ ಆಗಿದೆ. ಸೊ ಭಾಳ ಬೇಜಾರು ಆಗ್ತಿದೆ. ಯಾಕಂದರೆ ಅದರಲ್ಲಿ ಭಾಳ ಜನ ಕಾಂಟ್ಯಾಕ್ಟ್ ಕೂಡ ಇದ್ದರು. ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಕೂಡ ಬರ್ತಿತ್ತು. ಬಟ್ ಈ ವಿಡಿಯೋಲಿ ಅಷ್ಟೊಂದು ಬರ್ತಿಲ್ಲ. ಅದಕ್ಕೋಸ್ಕರ ನಾನು ಲೇಟಾಗಿ ಬಿಡ್ತಿದ್ದೀನಿ ವೀಡಿಯೋ. ಸೊ ಇನ್ಮೇಲಿಂದ ಕಂಟಿನ್ಯೂ ಬಿಡ್ತೀನಿ. ಓಕೆನಾ, ನೀವು ಫಾಲೋ ಮಾಡೋದು ಮಾತ್ರ ಮರೆಯೋಕೆ ಕೊಡ್ತೀನಿ. ಯಾರು ನೋಡಿದ್ರೆ ಅವರೆಲ್ಲ ಒಂದೊಂದು ಫಾಲೋ ಒತ್ತಿ ಸಾಕು. ಅದರಿಂದ ನನಗೊಂದು ಸ್ವಲ್ಪ ಖುಷಿ ಕೂಡ ಆಗುತ್ತೆ. ಎಡಿಟಿಂಗ್ ಮಾಡೋಕ್ಕೆ ಕೂಡ ಸ್ವಲ್ಪ ಏನೋ ಒಂಥರ ಬೆಂಬಲ ಸಿಕ್ಕಂಗೆ ಆಗುತ್ತೆ. ಓಕೆನಾ, ನೀವು ಮರೆಯೋಕೆ ಹೋಗಬೇಡಿ, ಸಪೋರ್ಟ್ ಮಾಡೋದು ಮಾತ್ರ. ಓಕೆ, ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ಇರಲೇಬೇಕು. ಓಕೆನಾ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಫಾಲೋ ಮಾಡೋದು ನಿಮ್ಗೆ ಏನು ಲಾಸ್ ಆಗೋಲ್ಲ. ಬಟ್ ನನಗೆ ಲಾಸ್ ಆಗುತ್ತೆ ನೀವು ಇದು ಫಾಲೋ ಮಾಡಲಿಲ್ಲ ಅಂತಂದರೆ. ಯಾಕಂದರೆ ನಾವು ಎಷ್ಟೋ ಟೈಮ್ ಕೊಟ್ಟು ಎಡಿಟಿಂಗ್ ಮಾಡಿ ಮತ್ತು ನಿಮ್ಗೆ ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನೋಡ್ತಿದ್ವಿ. ಓಕೆನಾ, ಅರ್ಥ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಓಕೆನಾ, ಈಗ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿದೆ, ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ. ಓಕೆನಾ, ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಿರಿ ಆಗಲೇ ಆಲ್ರೆಡಿ. ಒಂದು ನಿಮಿಷ. ಈಗ ನಾನು ಏನು ಮಾಡಿದೆ, ನೆಟ್ಟು ಆಫ್ ಮಾಡಿದ್ದೀನಿ. ಓಕೆನಾ, ಫುಲ್ ಪ್ರಾಜೆಕ್ಟ್ ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡಿಕೊಂಡು ನನಗೆ ಈ ಥರ ಇದ್ದು. ಓಕೆ, ಪ್ರಾಬ್ಲಮ್ ಏನಿಲ್ಲ. ಇದು ನಿಮ್ಮ ಫ್ರೆಂಡ್ಸ್ ಜೊತೆ ಅಲ್ಲಿಲ್ಲ, ನಿಮ್ಮ ಜೊತೆ ಅಲ್ಲಿ ಮಾಡ್ಕೋಬೋದು. ನಿಮ್ಮದೇ ಒಂದು ಮಾಡ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡ್ಕೊಂಡ್ರೆ ಇನ್ನೂ ಅದಕ್ಕಿಂತ ಸಖತ್ತಾಗಿರುತ್ತೆ. ಯಾಕಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲರೂ ಮಾಡ್ಕೊಂಡು. ಓಕೆನಾ, ಈಗ ನಾನು ಏನು ಮಾಡ್ತಿದ್ದೀನಿ, ಒಂದು ನಿಮಿಷ ಏರೋಪ್ಲೇನ್ ಮೂಡ್ ಏರಿಸ್ಬಿಡ್ತೀನಿ. ಏರಿಸಿದಾಯ್ತು. ಈ ಫೋಟೋಮ ಕ್ಲಿಕ್ ಮಾಡ್ಕೊಳಕ್ಕೆ ನಾನು ಫೋಟೋಮ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಲರ್ ಬಾಕ್ಸ್ ಕಾಣ್ತಿದ್ದು ನೋಡಿ. ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಈ ಕಲರ್ ಬಾಕ್ಸ್ ಕಾಣ್ತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿದು ಒಂದಿದೆ ನೋಡಿ, ಸ್ಟಾರ್ ಐಕನ್. ನಿಮಗೆ ಮೊನ್ನೆ ಹೇಳಿದಾಗ ಎಲ್ಲೈತಪ್ಪ ಅದು, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆನಾ, ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತ ಇರ್ತಾರೆ. ಒಂದು ನಿಮಿಷ, ನನ್ನ ಹತ್ರ ಭಾಳ ಫೋಟೋ ಇಲ್ಲ, ನಿಮ್ಗೆ ಅವತ್ತು ಹೇಳಿದ್ದೀನಿ. ಡೌನ್ಲೋಡ್ ಆಪ್ಷನ್ಗೆ ಹೋಗ್ತೀನಿ. ಯಾವುದ್ರಿಂದ ಒಂದು ನೋಡ್ತೀನಿ. ಬೇರೆ ಫೋಟೋ ಯಾವಿಲ್ಲ ನನಗೆ, ಯಾವಿಲ್ಲ. ಸೊ ಇಲ್ಲೇ ಫೋಟೋ ರಿಪೀಟ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆನಾ, ಡೌನ್ಲೋಡ್ ಆಪ್ಷನ್ ಜಗ್ಗಿ ಡೌನ್ ಮಾಡಿದ್ದೆ, ಯಾಕೆ ಒಂದೇ ಬಂದಿದೆ ಗೊತ್ತಾಗ್ತಿಲ್ಲ. ಓಕೆ, ಪಿಕ್ಚರ್ ಆಪ್ಷನ್ಗೆ ಈಗ ಅಲ್ಲಿ ಫಸ್ಟಿಗೆ ಧೋನಿ ಫೋಟೋ ಇಟ್ಟಿದ್ದೀನಿ, ಇಲ್ಲಿ ವಿರಾಟ್ ಕೊಹ್ಲಿ ಫೋಟೋ ಇಕ್ತೀನಿ ನೋಡಿ. ಓಕೆನಾ, ಈ ಥರ ಚೇಂಜ್ ಮಾಡ್ಕೊಂಬಿಟ್ರೆ ಆಯ್ತು. ಮತ್ತು ಈ ಫೋಟೋ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಚಿಲ್ಡ್ರನ್ ಫೋಟೋ ಯಾರ್ದು ಹಾಕಿರ್ತಾರೆ ಅವ್ರದ್ದು ದೊಡ್ಡವ್ರ ಅಂದರೆ ಅವರು ಬೆಳೆದ ಮೇಲೆ ಯಾವ ಥರ ಇರ್ತಾರೆ ಅವ್ರ ಫೋಟೋ ಹಾಕಿದ್ರೆ ಆಯಿತು. ವಿರಾಟ್ ಕೊಹ್ಲಿ ಫೋಟೋ ಹಾಕ್ತಾಯಿದ್ದೀನಿ ನೋಡಿ. ಇದೇ ಥರ ಒಂದೊಂದೇ ಫೋಟೋ ಅಕಸ್ಮಾತ್ ಸೆಟ್ ಆಗಿಲ್ಲ ಮತ್ತು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಟ್ ಆಗಲು ಫಿಲ್ ಆಗಲು ಈ ಥರ ನಿಮಗೆ ಅಡ್ಜಸ್ಟ್ಮೆಂಟ್ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಓಕೆನಾ, ನೀವು ಎಲ್ಲ ಫೋಟೋ ಅದೇ ಥರ ಚೇಂಜ್ ಮಾಡ್ಕೊಳ್ತಾ ಹೋಗಿ. ಚೇಂಜ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಪ್ರಾಬ್ಲಮ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಇಲ್ಲಾಂದ್ರೆ ಯಾವ ಥರ ಎಡಿಟ್ ಬೇಕಂದ್ರೆ ಮುಂದೆ ಯಾವ ಥರ ಮಾಡ್ಬೇಕಂದ್ರೆ ನೀವು ಸಾಂಗ್ ಆಗಲಿ ಯಾವುದೋ ಮೆಸೇಜ್ ಮಾಡ್ತಾಯಿರಿ. ಓಕೆನಾ, ಪಕ್ಕ ಮಾಡ್ತಾ ಇರ್ತೀನಿ. ಓಕೆನಾ, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಅರ್ಥ ಆಗಿದೆ. ಓಕೆನಾ, ಬಾಯ್, ಜೈ ಹಿಂದ್.